ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NSIM ಸರ್ಟಿಫೈಡ್ ಟ್ರೈನರ್. ಮೊದಲನೇದಾಗಿ ಸೋಮವಾರ ಮಾರ್ಕೆಟಲ್ಲಿ ಏನೇನಾಗಿದೆ. ನಿಫ್ಟಿ 67 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಬೆರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ 10 ಪಾಯಿಂಟ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ಗುಡ್ ಸೈನ್ ಆಫ್ ಬುಲ್ಲಿಶ್ನೆಸ್. ಸೆನ್ಸೆಕ್ಸ್ 247 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಬೆರಿಷ್ನೆಸ್. ಇಂಡಿಯಾ ವಿಕ್ಸ್ 1.35% ಚೇಂಜಸ್ನ ನೋಡ್ಬೋದು. ಸೊ ಹಾಗಾಗಿ ಅದನ್ನು ನಾನು ಒಂದು ಬೇರಿಶ್ ಡೇಟಾ ಅಂತ ಹೇಳ್ತೀನಿ. ನಿಫ್ಟಿ ಬೀಸ್ ಆ್ಯಸ್ ನಿಫ್ಟಿ 50 ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದನ್ನ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಬ್ಯಾಂಕ್ ಬೀಸ್ ಆ್ಯಸ್ ನಿಫ್ಟಿ ಬ್ಯಾಂಕ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಗೋಲ್ಡ್ ಬೀಸಲ್ಲಿ ಒಂದು ಬೈಯಿಂಗ್ ಆಗಿರೋದನ್ನ ಕಾಣ್ಬೋದು, ಕ್ರೂಡ್ ಆಯಿಲ್ ಸೆಲ್ಲಿಂಗ್ ಆಗಿರೋದನ್ನ ಕಾಣ್ಬೋದು. ಸೊ ಓವರ್ ಆಲ್ ಮಾರ್ಕೆಟಲ್ಲಿ ನಿಫ್ಟಿ 50 ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಬೇರಿಶ್ ಡೇಟಾ ಅಂತ ಕರಿಬೋದು. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ, ನಾವು ನಿನ್ನೆ ಮಾರ್ಕ್ ಮಾಡಿರೋ ಪ್ರಕಾರ ಸಪೋರ್ಟ್ ರೆಸಿಸ್ಟೆನ್ಸಲ್ಲೇ ಮಾರ್ಕೆಟ್ ಮೂವ್ ಆಗಿದೆ. ನಿನ್ನೆ ಫ್ಲಾಟ್ ಓಪನ್ ಆಗಿ ಮಾರ್ಕೆಟು ಒಂದು ಶಾರ್ಪ್ ಸೆಲ್ ಆನ್ ರೈಸ್ ನೋಡಿದ್ವಿ, ಅಂದರೆ ಸ್ಟ್ರಾಂಗ್ ಸೆಲ್ಲಿಂಗ್ನ ನೋಡಿದ್ವಿ. ಆದರೆ ನಾವು ಮಾರ್ಕ್ ಮಾಡಿದ S2 ಇಂದ ಝೋನಿಂದನೇ ಸಪೋರ್ಟ್ ತೊಗೊಂಡು ಮಾರ್ಕೆಟು S1 ಲೆವೆಲ್ಸಿಗೆ ಹೋಗಿ ಸಸ್ಟೈನ್ ಆಗ್ತದೆ. ವಾಪಸ್ಸು ಇದೇ ಝೋನಿಗೆ ಬಂದು 25,000ನ ಟೆಸ್ಟ್ ಮಾಡಿ ಲಾಸ್ಟಿಗೆ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ ಓವರ್ ಆಲ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನಿಫ್ಟಿ ಬ್ಯಾಂಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ನೋಡಿದ್ವಿ. ಇಲ್ಲಿ ಕೂಡ ಡೇ ಟೈಮ್ ಫ್ರೇಮಲ್ಲಿ ಒಂದು ದೋಜಿ ಫಾರ್ಮ್ ಮಾಡಿರೋದನ್ನ ನಾವು ಕಾಣ್ಬೋದು. ಇನ್ನು ಮಾರ್ಕೆಟಲ್ಲಿ ಇವತ್ತಿನ ಸಪೋರ್ಟ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡೋದಾದರೆ, ಮೊದಲನೇದಾಗಿ ನಿನ್ನೆಯ ಹೈ 25,151 ಇವತ್ತಿನ R1 ಆಗಿ ಕೆಲಸ ಮಾಡುತ್ತೆ. R2 25,322, 25,355 R3 ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಮೆನ್ಷನ್ ಮಾಡ್ಬೋದು. ಇನ್ನು ಸಪೋರ್ಟ್ ಸೈಡ್ ಬಂದರೆ 25,000 ಲೆವೆಲ್ಸ್ ನಮಗೆ ಮೊದಲನೇ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. 24,971 ನಮ್ಮ S2, 24,824 ನಮ್ಮ S3 ಹಾಗೂ 24,783 ನಮ್ಮ S4 ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ನಾನು ಕೇವಲ ದಿನದ ಲೋ ಮತ್ತು ಹೈನ ಕನ್ಸಿಡರ್ ಮಾಡೋ ಜೊತೆಗೆ ಇಲ್ಲಿ ಇರುವ 2 ಗ್ಯಾಪ್ಗಳು ಅನ್ಫಿಲ್ಡ್ ಗ್ಯಾಪ್ಸ್ ಅಂತ ನಾವು ಕರಿತೀವಿ. ಆ ಗ್ಯಾಪ್ಸ್ನೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. 10ನೇ ತಾರೀಕು ಜುಲೈದು ಗ್ಯಾಪ್ R3 ಆಗಿ ಕೆಲಸ ಮಾಡಿದ್ರೆ 23 ಜೂನ್ ಗ್ಯಾಪ್ ನಮಗೆ S2 ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ಬೋದು. ಇನ್ನು ಸೆಕ್ಟೋರಲ್ ಇಂಡಿಸಿಸ್ ಬರೋದಾದರೆ, ನಿಫ್ಟಿ IT ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ರಿಯಾಲಿಟಿ ಪಾಸಿಟಿವ್, ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ಆಟೋ ಸೆಕ್ಟರ್ ಪಾಸಿಟಿವ್ ಹಾಗೂ ಮೆಟಲ್ ಸೆಕ್ಟರ್ ಪಾಸಿಟಿವ್. ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು, ಕೆಲವೊಂದು ಸೆಕ್ಟರ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು ನಮಗೆ ನ್ಯೂಟ್ರಲ್ ಡೇಟಾ ಅಂತ ನಾನು ಕರಿಬೋದು. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ಬರೋದಾದರೆ, 1,461 ಕಂಪನಿಗಳು ಅಡ್ವಾನ್ಸ್ ಆಗಿ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದ್ದರೆ, 1,479 ಕಂಪನಿಗಳು ಡಿಕ್ಲೈನ್ ಆಗಿ ನೆಗೆಟಿವ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ. ದ ಡೇಟಾ ಸೇಯಿಂಗ್ ನ್ಯೂಟ್ರಲ್ ಟು ಬೇರಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಿಫ್ಟಿ 50 ಸ್ಪೆಸಿಫಿಕ್ ನೋಡೋದಾದರೆ, ನಿಫ್ಟಿ 50ಯಲ್ಲಿ 22 ಕಂಪನಿಗಳು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, 28 ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಕಾಣ್ಬೋದು, ವಿಚ್ ಇಸ್ ಡೈರೆಕ್ಟ್ಲಿ ಇಂಡಿಕೇಟಿಂಗ್ ನ್ಯೂಟ್ರಲ್ ಟು ಬೇರಿಶ್ ಡೇಟಾ. ನಿಫ್ಟಿ ಬ್ಯಾಂಕ್ 7 ಕಂಪನಿಗಳು ಪಾಸಿಟಿವಲ್ಲಿ ಕ್ಲೋಸ್ ಆಗಿ 5 ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾ. ಇನ್ನು ಆಪ್ಷನ್ ಚೈನ್ ಸ್ಪೆಸಿಫಿಕ್ ನೋಡೋಣ. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ಲಿಂಗ್ ಆಗಿರೋದು, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಸೊ ಓವರ್ ಆಲ್ ಡೇಟಾ ಕಾಲ್ ಸೆಲ್ಲಿಂಗ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಪುಟ್ ಸೈಡ್ ನೋಡೋದಾದರೆ, ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದು ಕೂಡ ನಮಗೆ ಒಂದು ಬೇರಿಶ್ನೆಸ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. PCR ರೇಷಿಯೋ 0.54 ಇರೋದು ಓವರ್ ಸೋಲ್ಡ್ ಝೋನಲ್ಲಿದೆ ಅಂತ ಹೇಳ್ಬೋದು. ಸೊ ಈ ನಿಫ್ಟಿ 50 ಆಪ್ಷನ್ ಚೈನಲ್ಲಿ ನೋಡೋದಾದರೆ, ನಿನ್ನೆ ಆರ್ಡರ್ಸ್ ಎಲ್ಲಿ ಜಾಸ್ತಿ ಪಂಚ್ ಆಗಿದೆ ಅಂತ ಹೇಳಿದ್ರೆ, ಪುಟ್ ಸೆಲ್ಲರ್ಸ್ 1,15,000 25,000 ಲೆವೆಲ್ಸ್ ಹತ್ರ ಆ್ಯಡ್ ಆಗಿದ್ದಾರೆ ಪುಟ್ ಸೆಲ್ಲರ್ಸು. ಅದೇ ಕಾಲ್ ಸೆಲ್ಲರ್ಸು 25,200 ಲೆವೆಲ್ಸ್ ಹತ್ರ ಆ್ಯಡ್ ಆಗಿದ್ದಾರೆ. ಸೊ ಮಾರ್ಕೆಟ್ 25,000ದಿಂದ 25,200 ಲೆವೆಲ್ಸಲ್ಲಿ ಇಂದು ವೆಲಟಾಲಿಟಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು FIDI ಡೇಟಾ, ಮೊದಲು ಕ್ಯಾಶ್ ಮಾರ್ಕೆಟಿಗೆ ಬರೋದಾದರೆ
1614 ಕೋಟಿಯಷ್ಟು FII ಸೆಲ್ ಮಾಡಿದರೆ 1787 ಕೋಟಿಯಷ್ಟು DI ಬೈ ಮಾಡಿದ್ದಾರೆ. ಸೊ ಓವರಾಲ್ ಇದನ್ನು ನೆಟ್ ಅಂತ ನೋಡೋದಾದರೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ನೋಡ್ಬೋದು. DIS ಜಾಸ್ತಿ ಬೈ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು F&O ಸೆಗ್ಮೆಂಟಿಗೆ ಬರೋದಾದರೆ ಮೊದಲು ಇಂಡೆಕ್ಸ್ FII ಇಂಡೆಕ್ಸ್ ಫ್ಯೂಚರ್ ನಿನ್ನೆ 3277 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನಾವು FISನ ನೋಡ್ಬೋದು. ಸ್ಟಾಕಲ್ಲಿ 262 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನಾವು ನೋಡ್ಬೋದು. ಸೊ ಡೇಟಾ ಈಸ್ ಬೇರಿಶ್ನೆಸ್. ಇನ್ನು US ಫ್ಯೂಚರ್ಸ್, US ಟೆಕ್ 100 ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ಹೇಳ್ಬೋದು. US ಕ್ಯಾಶ್ ಮಾರ್ಕೆಟ್ ಮತ್ತು ಯುರೋಪಿಯನ್ ಕ್ಯಾಶ್ ಮಾರ್ಕೆಟ್ನ ಒಂದು ಸಲ ನೋಡ್ಕೊಂಡು ಬರೋಣ. ಡೋ ಜೋನ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, S&P ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ನಾಸ್ಡಾಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ವಿಚ್ ಈಸ್ ಇಂಡಿಕೇಟಿಂಗ್ ಬುಲ್ಲಿಶ್ನೆಸ್ ಇನ್ ದ ಮಾರ್ಕೆಟ್. DAX ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, FTSE ಪಾಸಿಟಿವ್ ಹಾಗೂ CAC ನೆಗೆಟಿವ್. ಸೊ ಯುರೋಪಿಯನ್ ಮಾರ್ಕೆಟ್ ಒಂದು ನ್ಯೂಟ್ರಲ್ ಇದೆ ಅಂತ ಹೇಳ್ಬೋದು. ಅಮೇರಿಕನ್ ಮಾರ್ಕೆಟ್ ಪಾಸಿಟಿವ್ ಇದೆ. ಅದೇ ರೀತಿಯಲ್ಲಿ ಏಷ್ಯನ್ ಮಾರ್ಕೆಟ್ ಆಲ್ರೆಡಿ ಓಪನ್ ಆಗಿದೆ. ನಿಕಾಯ್ 225 ಒಂದು ಫ್ಲ್ಯಾಟ್ ಓಪನ್ ಆಗಿ ನೆಗೆಟಿವಲ್ಲಿ ರನ್ ಆಗ್ತಾ ಇದೆ. ಕಾಸ್ಪಿ ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಹ್ಯಾಂಗ್ಸ್ಯಾಂಗ್ ನಿನ್ನೆ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ADRs ಅಲ್ಲಿ ಇನ್ಫೋಸಿಸ್ ADR ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್. ವಿಪ್ರೋ ADR ನೆಗೆಟಿವ್, ಬೇರಿಶ್ನೆಸ್. ICICI ಬ್ಯಾಂಕ್ ನೆಗೆಟಿವ್, ಬೇರಿಶ್ನೆಸ್. HDFC ನೆಗೆಟಿವ್, ಬೇರಿಶ್ನೆಸ್. ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ಪಾಸಿಟಿವ್, ದಟ್ ಈಸ್ ಗುಡ್, ಬುಲ್ಲಿಶ್ನೆಸ್. ಸೊ 4 ಕಂಪ್ನಿಗಳು ಬೇರಿಶ್ನೆಸ್ ಆಗಿ ಕ್ಲೋಸ್ ಆಗಿರೋದನ್ನ ನೋಡಿದ್ರೆ ನಮಗೆ ಡೇಟಾ ಬೇರಿಶ್ ಅಂತ ನಾವು ಕರಿಬೋದು. ಇನ್ನು ಇವತ್ತಿನ ಮಾರ್ಕೆಟ್ ವ್ಯೂ ಏನಾಗ್ಬೋದು? ಮೊದಲನೇದಾಗಿ ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ 50 ಜುಲೈ ಫ್ಯೂಚರ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ, ಸೊ ಎರಡು 167, 25,167, 25,154 ಆಲ್ಮೋಸ್ಟ್ 13 ಪಾಯಿಂಟ್ಸ್ ಡಿಫ್ರೆನ್ಸ್ನ ನಾವು ನೋಡ್ಬೋದು. ಸೊ ಫ್ಲ್ಯಾಟ್ ಇಂದ ನ್ಯೂಟ್ರಲ್ ಡೇಟಾ ಅಂತ ನಾವು ಕರಿಬೋದು. ಸೊ ಫ್ಲ್ಯಾಟ್ ಓಪನ್ ಆಗೋ ಚಾನ್ಸಸ್ ಎಲ್ಲ ಇದೆ ಮಾರ್ಕೆಟಲ್ಲಿ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ, ನಾನು ಬಿಗಿನಿಂಗಲ್ಲಿ ಹೇಳಿದ ರೀತಿಯಲ್ಲಿ ನಾವು ಗ್ಯಾಪ್ ಝೋನ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಗ್ಯಾಪ್ ಝೋನ್ಸ್ ವಿಲ್ ಆ್ಯಕ್ಟ್ ಆಸ್ ಮ್ಯಾಗ್ನೆಟ್ ಅಂತ ಕರಿತೀವಿ ನಾವು ಮದರ್ ಇಂಡೆಕ್ಸಲ್ಲಿ ನೋಡ್ಬೋದು ನೀವು ಒಂದು ಅಪ್ಸೈಡ್ ಗ್ಯಾಪ್ ಇದೆ, ಒಂದು ಡೌನ್ ಸೈಡ್ ಗ್ಯಾಪ್ ಇದೆ. ಈ ಎರಡೂ ಗ್ಯಾಪ್ಸು ಮಾರ್ಕೆಟ್ನ ವೆಲಟಾಲಿಟಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ಇವತ್ತಿನ ಡೇಟಾ ಪ್ರಕಾರ ಬೇರಿಶ್ ಇದ್ದು, ಓಕೆನಾ, R3 ಗ್ಯಾಪ್ ಇರೋದ್ರಿಂದ ಒಂದು ಮಾರ್ಕೆಟಲ್ಲಿ ನಾವು ವಿ ಶೇಪ್ ರಿಕವರಿನ ನಾವು ಕಾಣ್ಬೋದು. ಐ ರಿಪೀಟ್, ಮಾರ್ಕೆಟಲ್ಲಿ ಇವತ್ತು ಒಂದು ವಿ ಶೇಪ್ ರಿಕವರಿ ಆಗುವ ಚಾನ್ಸಸ್ ಇದೆ. ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಒಂದು ವಿ ಶೇಪ್ ರಿಕವರಿ ಆಗಿ ನಮಗೆ ಸೆಲ್ಲಿಂಗ್ ಹಾಗೂ ಕೊನೆಯಲ್ಲಿ ಸೆಕೆಂಡ್ ಹಾಫಿನಲ್ಲಿ ಒಂದು ಬೈಯಿಂಗ್ ಆಗುವ ಚಾನ್ಸಸ್ ಕೂಡ ನಾವು ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.